ಜಿಲ್ಲೆಯ ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸುವ ಮತ್ತು ಅವರಿಗೆ ಅತ್ಯಾಧುನಿಕ ಕ್ರೀಡಾ ಮೂಲಸೌಕರ್ಯಗಳನ್ನು ಒದಗಿಸುವ ಉದ್ದೇಶದಿಂದ ಸಚಿವ ಎಚ್.ಕೆ. ಪಾಟೀಲರು ನಿರಂತರ ಶ್ರಮಿಸುತ್ತಿದ್ದು, ಅದರ ಪ್ರತಿಫಲವಾಗಿ ಗದಗ ನಗರದಲ್ಲಿ ಹೊರಾಂಗಣ ಮತ್ತು ಒಳಾಂಗಣದ ಎಲ್ಲಾ ವಿಭಾಗದ ಕ್ರೀಡೆಗಳಿಗೆ ಮೈದಾನ ಇರುವುದು ರಾಜ್ಯದಲ್ಲೇ ಗದಗ ವಿಶೇಷತೆ ಹೊಂದಿದೆ ಎಂದು ಗದಗ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಕೃಷ್ಣಗೌಡ ಪಾಟೀಲ್ ಹೇಳಿದರು. ಗದಗ ನಗರದ ರೈಲ್ವೆ ಮೈದಾನದಲ್ಲಿ ಕ್ರಾಂತಿ ಸೂರ್ಯ ಜೈ ಭೀಮ್ ಸೇನೆ ಗದಗ ಜಿಲ್ಲೆ ವತಿಯಿಂದ ರವಿವಾರ ಆಯೋಜಿಸಿದ್ದ ರಾಜ್ಯ ಮಟ್ಟದ ಫುಟ್ಬಾಲ್ ಟೂರ್ನಮೆಂಟ್ ಸಸಿಗೆ ನೀರೆರೆಯುವ ಮುಖಾಂತರ ಉದ್ಘಾಟಿಸಿ ಮಾತನಾಡಿದರು. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕ್ರೀಡಾಂಗಣದ ವ್ಯವಸ್ಥೆ ಇಲ್ಲದೆ ಅಲ್ಲಿನ ಪ್ರತಿಭೆಗಳು ಬೇರೆ ನಗರಗಳಿಗೆ ಹೋಗಿ ಅಭ್ಯಾಸ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗದಗ್ನ ಮುಳುಗುಂದ್ ರಸ್ತೆಯಲ್ಲಿ ಫುಟ್ಬಾಲ್ ಕ್ರೀಡಾಂಗಣವಿದೆ. ಜಿಲ್ಲೆ ಈಗ 200 ಫುಟ್ಬಾಲ್ ಆಟಗಾರರಿದ್ದು ರಾಷ್ಟ್ರೀಯ ಹಾಗೂ ರಾಜ್ಯ ಮಟ್ಟದಲ್ಲಿ ಪ್ರತಿನಿಧಿಸುತ್ತಿದ್ದಾರೆ. ಗದಗ ಬೆಟಗೇರಿ ನಗರದ ಹೃದಯ ಭಾಗದಲ್ಲಿ ಅಂದಾಜು 9 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವಂತಹ ಸುಸಜ್ಜಿತ ಟರ್ಫ್ ಹಾಕಿ ಕ್ರೀಡಾಂಗಣವಿದೆ. ಕೆ.ಎಚ್. ಪಾಟೀಲ್ ಜಿಲ್ಲಾ ಕ್ರೀಡಾಂಗಣ ಅತಿ ದೊಡ್ಡ ಕ್ರೀಡಾಂಗಣವಾದ ಹಾಗೂ ಸುಸಜ್ಜಿತ ಒಳಾಂಗಣ ಕ್ರೀಡಾಂಗಣವಿದೆ ಎಂದು ಹೇಳಿದರು. ಗದಗ ಜಿಲ್ಲೆಯಲ್ಲಿ ಕ್ರೀಡಾ ಅಭ್ಯಾಸಕ್ಕಾಗಿ ಹಾಕಿ ಕ್ರೀಡಾಂಗಣ, ಈಜುಕೊಳ, ಸುಸಜ್ಜಿತವಾದ ಕ್ರೀಡಾಂಗಣದಂತಹ ಸೌಕರ್ಯ ಒದಗಿಸಿದೆ. ಜೊತೆಗೆ ಮಕ್ಕಳಿಗೆ ಉತ್ತಮ ತರಬೇತುದಾರರ ನೀಡಿ ಸಚಿವರಾದ ಎಚ್.ಕೆ. ಪಾಟೀಲರನ್ನು ಪ್ರೋತ್ಸಾಹಿಸುತ್ತಿರುವುದು ಸ್ಮರಣೀಯ ಎಂದು ಹೇಳಿದರು. ಕ್ರಾಂತಿ ಸೂರ್ಯ ಜೈ ಭೀಮ್ ಸೇನೆ ರಾಜ್ಯಾಧ್ಯಕ್ಷ ಮಂಜುನಾಥ್ ಎಸ್ ರಾಠೋಡ್ ಮಾತನಾಡಿ, ಹಾಕಿ, ಕುಸ್ತಿ, ಸೈಕ್ಲಿಂಗ್ ಕ್ರೀಡೆಯಲ್ಲಿ ಗದಗ ಜಿಲ್ಲೆಯ ಕ್ರೀಡಾಪಟುಗಳು ಉತ್ತಮ ಸಾಧನೆ ಮಾಡಿದ್ದಾರೆ. ಇಲ್ಲಿನ ಕುಸ್ತಿಪಟುಗಳ ರಾಜ್ಯ ಹೊರ ರಾಜ್ಯಗಳ ಕ್ರೀಡಾಪಟುಗಳ ಚೀತ್ ಆಗಿದ್ದಾರೆ. ಈ ಮೂಲಕ ಗದಗ ಜಿಲ್ಲೆಯ ಕುಸ್ತಿಯ ತವರು ಎಂದು ಜನಜನಿತವಾಗಿದೆ. ಅಂತೆಯೇ ಹಾಕಿ, ಫುಟ್ಬಾಲ್ ಕ್ರೀಡೆಯಲ್ಲೂ ಗದಗ ಜಿಲ್ಲೆಯ ಛಾಪು ರಾಷ್ಟ್ರ ಮಟ್ಟದಲ್ಲಿ ಮೂಡಿದೆ. ಬೆಂಗಳೂರು, ಮೈಸೂರು ಹೊರತುಪಡಿಸಿದರೆ ಅತಿ ಹೆಚ್ಚು ಕ್ರೀಡಾ ಆಸ್ತಿಯನ್ನು ಹೊಂದಿರುವುದು ಜಿಲ್ಲೆ ಗದಗ ಎಂದರೆ ತಪ್ಪಾಗಲಾರದು ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ದಲಿತ ಮುಖಂಡ ವಿಜಯ್ ಕಲ್ಮನಿ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಬಸವರಾಜ್ ಬಳ್ಳಾರಿ, ಗದಗ ಬೆಟಗೇರಿ ನಗರಸಭಾ ಅಧ್ಯಕ್ಷ ಕೃಷ್ಣ ಪರಾಪೂರ್, ಭೀಮ್ ಆರ್ಮಿ ಜಿಲ್ಲಾಧ್ಯಕ್ಷ ಗೋಪಾಲ್ ಕೋಣೆಮನಿ, ಅಹಮದ್ ಹುಸೇನ್ ಕಾಜಿ, ಕ್ರಾಂತಿ ಸೂರ್ಯ ಜೈ ಭೀಮ್ ಸೇನೆ ಜಿಲ್ಲಾಧ್ಯಕ್ಷ ಶಿವಾನಂದ್ ಸಕ್ರಿ, ಅಶೋಕ್ ಹಾದಿಮನಿ, ಅಶೋಕ್ ಕುಡ್ತಿನಿ, ಮಂಜುನಾಥ್ ಪೂಜಾರ್, ಅನಿಲ್ ಕುಮಾರ್, ಸಿದ್ದಮ್ಮ ನಳ್ಳಿ, ಮುತ್ತು ಮುಶಿಗೇರಿ, ವಿರೂಪಾಕ್ಷ ಪರಾಂಪೂರ್, ರಾಘವೇಂದ್ರ ಪರಾಂಪೂರ್, ಗಣೇಶ್ ಹುಬ್ಬಳ್ಳಿ, ಪುಂಡ್ಲಿಕ್ ಕಲ್ಮನಿ, ರವಿ ಕಟಿಮನಿ, ಮಂಜುನಾಥ್ ಬಾಗಲಕೋಟೆ, ಕುಮಾರ್ ಮಾರಂಬಸ್ರಿ, ಯುವರಾಜ್ ಬಳ್ಳಾರಿ, ಯುವರಾಜ್ ಕೊರವರ್ ಸೇರಿದಂತೆ ಅನೇಕರು ಇದ್ದರು. ಆರ್ಚರಿ ಇರ್ಲಿಲ್ಲ, ಆರ್ಚರಿನೂ ಹಾಕೈತಿ. ಈಗ ಆರ್ಚರಿನೂ ಹಾಕೈತಿ ನಮ್ ಗದಗ ಭಾಗದಾಗ. ಟೆನ್ನಿಸ್ ಕೋರ್ಟ್ ಬರಾಕತ್ತೈತಿ. ಪ್ರಾಕ್ಟೀಸ್ ಮಾಡ್ಬೇಕಂತೀರಿ, ನಿಮ್ಗೆ ಸಣ್ಣದು ಒಂದು ಟರ್ಫ್ ಕ್ರಿಯೇಟ್ ಮಾಡಿ ಕೊಡಾಕತ್ತೀವಿ. ಈಗ ಮೊನ್ನೆ ಬರೀ ನಮ್ಮ ಕನಕ್ ಭವನ್ ಭಾಗದಾಗ ಒಂದು ಫುಟ್ಬಾಲ್ ಟರ್ಫ್ ಇತ್ತು. ಈಗ ನಮ್ಮ DC ಮಿಲ್ ಭಾಗದಾಗೂ ನಮ್ಮ ಕೃಷ್ಣ ಪರಾಪುರ ಅವ್ರು ಹೇಳ್ದಂಗೆ ಅಲ್ಲೂ ಕೂಡ ಒಂದು ಪ್ರಾಕ್ಟೀಸ್ ಟರ್ಫ್ ಆಗಾಕತ್ತೈತಿ. ಬರೀ ನಮ್ಮ ಕೋರ್ಟ್ ಬಾಜು ಒಂದು ಕ್ರಿಕೆಟ್ ಪ್ರಾಕ್ಟೀಸ್ ಟರ್ಫ್ ಇತ್ತು. ಅದೊಂದಾಗ ಬರೀ ಗದಗ ಭಾಗಕ್ಕಷ್ಟು ಸೀಮಿತ ಆದಂಗೆ ಆಗೈತಿ ಅನ್ನೋದಕ್ಕೆ ಈಗ ಬೆಟಗೇರಿ ಭಾಗದಾಗ ನಮ್ಮ ಪ್ಲಾನೆಟೋರಿಯಂ ಪಕ್ಕದಾಗ ಅಲ್ಲೊಂದು ಕ್ರಿಕೆಟ್ ಟರ್ಫ್ ಆಗಾಕತ್ತೈತಿ. ಈಗೇನ್ ನೀವು ನಮ್ಮ ಇಂಡೋರ್ ಸ್ಟೇಡಿಯಂ ನೋಡ್ತೀರಿ, ಇಂಡೋರ್ ಸ್ಟೇಡಿಯಂ ಕಾಂಕ್ರೀಟ್ ಫ್ಲೋರಿಂಗ್ ಐತೆ. ಅಲ್ಲಿ ನಾವು ಮ್ಯಾಟ್ ಹಾಕಿ ಕಬಡ್ಡಿ ಆಡ್ಸ್ಬೇಕಾಕೈತಿ, ಮ್ಯಾಟ್ ಹಾಕಿ ವಾಲಿಬಾಲ್ ಮಾಡ್ಬೇಕಾಕೈತಿ, ಇಲ್ಲ ಮ್ಯಾಟ್ ಹಾಕಿ ಬ್ಯಾಡ್ಮಿಂಟನ್ ಆಡ್ಬೇಕಾಕೈತಿ. ಆದ್ರೆ ನಿಮ್ಗೆಲ್ಲರಿಗೂ ವಿಷಯ ತಿಳಿದಿರ್ಲಿ, ಇನ್ನೊಂದು 6 ತಿಂಗಳ ಒಳಗ ಈಗಾಗ್ಲೇ ಅದು ಟೆಂಡರ್ ಕಾಲ್ ಮಾಡುವಂತ ಹಂತಕ್ಕೆ ಬಂದೈತಿ. ಇನ್ನೊಂದು 6 ತಿಂಗಳ ಒಳಗ ಇಡೀ ಇಂಡೋರ್ ಸ್ಟೇಡಿಯಂ ಫ್ಲೋರಿಂಗ್ ಪೂರ್ಣ ವುಡನ್ ಫ್ಲೋರಿಂಗ್ ಆಕೈತಿ. ಅದಕ್ಕೆ ನಾನು ಈಗಾಗ್ಲೇ ವಿಚಾರ ಮಾಡ್ಬಿಟ್ಟಿನಿ, ನೆಕ್ಸ್ಟ್ ನಾವು ಯಾವ್ದೋ ಒಂದು ಟೂರ್ನಮೆಂಟ್ ಮಾಡಿದ್ರು ಹಿಂದ್ ಯಾರು ಮಾಡಂಗಿಲ್ಲ, ಮುಂದೆ ಯಾರು ಮಾಡಕ್ ಸಾಧ್ಯ ಆಗಂಗಿಲ್ಲ ಅನ್ನುವಂತ ಟೂರ್ನಮೆಂಟ್ಗಳನ್ನ ಮಾಡ್ಬೇಕು. ನಾವು ಎಲ್ಲ ನಮ್ಮ ಯುವ ಸಂಘಟಕರ ಸಹಕಾರದೊಂದಿಗೆ ಆ ಬೆಂಚ್ ಮಾರ್ಕ್ ಅಂತ ಏನ್ ಕರಿತೀವಿ ನಾವು, ಆ ಸ್ಟ್ಯಾಂಡರ್ಡ್ಸ್ ಏನೈತಿ ಅದನ್ನ ನಾವು ಜಾಸ್ತಿ ಮಾಡ್ಕೊಂತ ಹೋದ್ವಿ ಅಂದ್ರ ಇವ್ರ ಮುಂದ್ ಕುಂತವ್ರು ಎಷ್ಟು ಮಂದಿ ಸ್ಪೋರ್ಟ್ಸ್ ಆಡ್ತಾರೋ ಗೊತ್ತಿಲ್ಲ, ಆದ್ರೆ ಅವ್ರಿಗೆಲ್ಲರೂ ಸ್ಪೋರ್ಟ್ಸ್ ಆಡ್ಬೇಕು, ಸ್ಪೋರ್ಟ್ಸ್ದಾಗ ಭಾಗವಹಿಸ್ಬೇಕು ಅನ್ನಕ ಪ್ರಾರಂಭ ಆಗ್ತೈತಿ. ಅವ್ರಿಗೆ ಆ ಮನೋಭಾವನೆ ಬರಕ್ ಪ್ರಾರಂಭ ಆಕೈತಿ. ಇಲ್ಲೇ ನಮ್ಮ ಮಂಜು ಅವ್ರು ಕುಂತಾರ, ನನಗ ಅವ್ರ ತಮ್ಮಾರ ಅನ್ನೋದು ಗೊತ್ತಿರಲಿಲ್ಲ, ಈಗ ಗೊತ್ತಾದ್ ನನಗೆ ಓನ್ ಬ್ರದರ್ ಅಂತಂದ. ಹಣ್ಣಿನ ರಿಲೇಷನ್ ಆಗ್ಬೇಕು ನೀವು ಅಂತ ಕೇಳಿದ್ರೆ ಸ್ವಂತ ಅಮ್ರಿ ಅಂತ ಅಂದ್ರ ಅವರು. ನಿನ್ನೆ ನಾವು ಅವರು ಚರ್ಚೆ ಮಾಡಾಕತ್ತಿದ್ವಿ, ಹಾಕಿ ಟೂರ್ನಮೆಂಟ್ ಮಾಡ್ತೀವಿ ಸನಿಪದ್ರಾಗ, ಯಾವ ರೀತಿ ಮಾಡ್ತೀವಿ ಏನು ಅದನ್ನ ಅವರೆಲ್ಲ ತಿಳಿಸ್ಕೊಡ್ತಾರ. ಹಾಕಿ ಗ್ರೌಂಡ್ ನೋಡ್ರಿ ನೀವು, ನಾನ್ ಮೊನ್ನೆ ಒಂದು 3 ವಾರದ ಹಿಂದೆ ಕೂರ್ಗಿಗೆ ಹೋಗಿದ್ದೆ.
ಕೂರ್ಗದಾಗ ಬಹಳಷ್ಟು ಮಂದಿ ಹಾಕಿ ರೆಪ್ರೆಸೆಂಟ್ ಮಾಡೋದು ಕೂರ್ಗಿಂತ್ರನ ಬಹಳ ವಿಶೇಷವಾಗಿ ಬಹಳ ದೊಡ್ಡ ಮಟ್ಟದಾಗ ಅದು ತಾರತಮ್ಯ ಆಕೈತಿ. ನಮ್ಮ ಉತ್ತರ ಕರ್ನಾಟಕ ಭಾಗದವ್ರನ್ನ ಕಡೆಗಣಿಸ್ತಾರ ಅಂತ ಸಾಕಷ್ಟು ಸತಿ ನಮ್ಮ ಮಂಜು ಬಾಗಲಕೋಟೆಯವ್ರು ಹೇಳ್ತಿದ್ರು ನಮಗ. ಆದ್ರೆ ಕೂರ್ಗದಾಗ ಹೋದಾಗ ಅಲ್ಲಿ ಹಾಕಿ ಇನ್ಫ್ರಾಸ್ಟ್ರಕ್ಚರ್ ಅನ್ನು ನೋಡಿದೆ. ನಮ್ಮೇನು ಬೆಟಗೆರೆಗೆ ಐತಲ್ರಿ, ಅದ್ರ ಸಮೀಪನೂ ಇಲ್ಲ ಅಲ್ಲೇ. ಸುಮ್ಮಂಗ ಮ್ಯಾಟ್ ಹಾಕ್ಸ್ಬಿಟ್ಟಾರ, ಸ್ಟ್ಯಾಂಡ್ ಇಲ್ಲ, ಲೈಟ್ ಇಲ್ಲ, ಅದಕ್ಕೆ ನಿಗದಿಪಡಿಸಿರ್ತಕ್ಕಂತ ಅದೊಂದು ಸ್ಥಳ ಇಲ್ಲ, ಏನೇನು ಇಲ್ಲ, ಜಸ್ಟ್ ಟರ್ಫ್ ಅಷ್ಟೇ ಐತಿ. ಇದನ್ನೆಲ್ಲ ಹೋಲಿಕೆ ಮಾಡಿ ನೋಡಿದ್ರ ನಮ್ಮ ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಿ.ಆರ್. ಪಾಟೀಲ್ ಸಾಹೇಬರು, ಎಚ್.ಕೆ. ಪಾಟೀಲ್ ಸಾಹೇಬರು ಭಾರಿ ದೊಡ್ಡ ಮಟ್ಟದ ಒಂದು ದೃಷ್ಟಿಕೋನವನ್ನ ಇಟ್ಕೊಂಡು ವಿಶೇಷವಾಗಿ ನಾವು ಯುವಕರು ಅರ್ಥ ಮಾಡ್ಕೋಬೇಕು. ಬಹಳಷ್ಟು ಮಂದಿ ಯುವಕರು ನಾವು ಇದನ್ನು ಉಪಯೋಗಿಸ್ತಿರ್ತೀವಿ, ಅಂದ್ರೂ ಆ ಕೊಡುಗೆ ಬಗ್ಗೆ ನಾವು ಕೃತಜ್ಞತೆ ಭಾವನೆಯನ್ನ ವ್ಯಕ್ತಪಡಿಸಂಗಿಲ್ಲ. ಇದು ನಾವು ಮಾಡುವಂತ ಅತ್ಯಂತ ದೊಡ್ಡ ಅನ್ಯಾಯ. ಹಂಗಾಗ್ಬಾರ್ದು. ನಾವು ಇದರ ಫಲಾನುಭವಿಗಳು ನಾವಿದ್ವಿ ಅಂದ್ರ, ಅದರ ಬೆನಿಫಿಷರೀಸ್ ನಾವು ಅದೀವಿ ಅಂದ್ರ, ನಾವು ಅದ್ರ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಆದ್ರೂ ಮಾಡಿದ್ರೆ ಹೆಂಗ್ ಬರ್ತೈತಿ. ರಸ್ತೆ, ಚರಂಡಿ ಇವೆಲ್ಲ ಕೆಲಸಗಳು ಸರ್ಕಾರದ ಮಟ್ಟದಿಂದ ತಗೊಂಡ್ ಬಂದ್ ಆ ಕೆಲಸ ಮಾಡೋದು ಬಹಳ ಹಗರೈತಿ. ಇಲ್ಲೇ ನಮ್ಮ ಅಧಿಕಾರಿ ಒಬ್ರು ಕುಂತಾರ, ಅವ್ರನ್ನ ಕೇಳ್ರಿ ನೀವು. ಸ್ಪೋರ್ಟ್ಸಿಗ ಇಷ್ಟು ದೊಡ್ಡ ಪ್ರಮಾಣದಾಗ ದೊಡ್ಡ ಅನುದಾನ ತರುದು ಬಹಳ ಕಷ್ಟದ ಕೆಲಸ ಇತ್ತು. ಇದು ಏನಾದ್ರೂ ಆಗೈತಿ ಅಂದ್ರೆ ಎಚ್.ಕೆ. ಪಾಟೀಲ್ ಸಾಹೇಬ್ರ ಸಂಬಂಧ ಅಷ್ಟೇ ಆಗೈತಿ. ಇದು ನಮ್ಗೆಲ್ಲರಿಗೂ ಅದು ಅರಿವಿರ್ಬೇಕು. ವಿಶೇಷವಾಗಿ ಯುವಕರಿಗೆ ನಾವು ಆ ಅರಿವನ್ನ, ಆ ಜ್ಞಾನವನ್ನ ಇಟ್ಕೊಂಡು ಅವರಿಗೆ ಥ್ಯಾಂಕ್ ಯು ಹೇಳೋದ್ರ ಮುಖಾಂತರ ನಾವು ಇದನ್ನು ಉಪಯೋಗ